ಅರಣ್ಯ ಇಲಾಖೆಯಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಗಿಡ ಮರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಆಸರಿಯಾಗಿ ಜಿಲ್ಲೆಯಲ್ಲಿ ಹಸಿರೀಕರಣ ಹೆಚ್ಚಿಸಲು ಅನೇಕ ಕಾರ್ಯಕ್ರಮ ಆಯೋಜಿಸಿ ಜಿಲ್ಲೆಯ ಗಮನ ಸೆಳೆದಿದ್ದ ಅಂದಪ್ಪ ಕುರಿಯವರು ವಯೋನಿವೃತ್ತಿಯಾಗುತ್ತಿದ್ದಾರೆ. ಹೌದು, ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ವಯೋನಿವೃತ್ತಿಯಾದ ಬಳುಟ್ಕಿ ಗ್ರಾಮದ ಶ್ರೀ ಅಂದಪ್ಪ ಕುರಿಯವರ ಅಭಿನಂದನಾ ಹಾಗೂ ಕೃತಜ್ಞತಾ ಸಮಾರಂಭಕ್ಕೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಆಗಮಿಸಿ ಶುಭ ಹಾರೈಸಿದ್ದಾರೆ. ಅನ್ನೋದಿಲ್ಲ, ಇದೆಲ್ಲ ವಿಶ್ವೇಶ್ವರಯ್ಯ ಅಂತಾರೆ. ಯಾಕಂದ್ರೆ ಅದನ್ನ ಕನ್ನಂಬಾಡಿ ಕಟ್ಟಿ ಮಾಡಿದವರು ವಿಶ್ವೇಶ್ವರಯ್ಯನವರು. ಅಂದ್ರೆ ಅವರು ಗಿಡದ ಹೆಸರು ಹೇಳಿಲ್ಲ, ಹಸಿರಿನ ಹೆಸರು ಹೇಳಿದ್ರು. ಹಂಗ ಕುರಿಯವರು ಸಹಿತ ಎಲ್ಲೆಲ್ಲಿ ನಮ್ಮ ಭಾಗದೊಳಗ ಅವ್ರ ಅರಣ್ಯಾಧಿಕಾರಿಗಳಾಗಿ ರಸ್ತೆ ಬದಿಗಳಲ್ಲಿ ಗಿಡಗಳನ್ನ ಹಚ್ಚಾರ, ಅವೆಲ್ಲ ಕುರಿಯವ್ರ ಹೆಸರು ಹೇಳ್ತಾರೆ. ಮನುಷ್ಯ ದೇವರನ್ನು ಪೂಜಿಸ್ಬೇಕು. ಹೆಂಗ ಪೂಜಿಸ್ಬೇಕು ಅಂದ್ರ, ದೇವರು ಎದಕ್ಕೆ ಪ್ರೀತಿ ಪಡ್ತಾನಂದ್ರ, ಲಕ್ಷ ದೀಪ ಹಚ್ಚಿದ್ರೆ ದೇವರಿಗೆ ಖುಷಿ ಆಗೋದಿಲ್ಲ, ವೃಕ್ಷ ದೀಪ ಹಚ್ಚಿದ್ರೆ ದೇವರಿಗೆ ಖುಷಿ ಆಗ್ತದೆ. ವೃಕ್ಷ ದೀಪಗಳನ್ನು ಹಚ್ಚಿ ಪೂಜೆ ಮಾಡೋದು ಕುರಿಯವರು. ಅವರು ಬಹಳ ವರ್ಷಗಳಿಂದ ಅವ್ರು ನಮಗ್ ಪ್ರೀತಿ, ಎದಕ್ ಪ್ರೀತಿ ಅಂದ್ರೆ ನಾವು ಗಿಡ ಪ್ರೀತಿಸ್ತೀವಿ, ಅದಕ್ಕಾಗಿ ಅವ್ರ ಪ್ರೀತಿ ನಮಗೆ. ಅವ್ರು ಎಲ್ಲೆಲ್ಲಿ ಗಿಡ ಮಾಡ್ಯಾರ, ನಮ್ಗೆ ಯಾವಾಗ ಗಿಡ ಬೇಕಾಗ್ತೈತಿ, ಎಲ್ಲಿ ಸಿಗ್ಲಿಲ್ಲ ಅಂದ್ರೆ ಫಸ್ಟ್ ಫೋನ್ ಕುರಿಯವರಿಗೆ ನಮ್ದು ಇಷ್ಟು ಗಿಡ ಬೇಕಾಗ್ಯಾವ ನೋಡ್ರಿ ನಮಗ. ಪಾಪ ಎಲ್ಲೆಲ್ಲೋ ಹುಡುಕಿ ಎಲ್ಲಿಂದ ತಂದು ನಮ್ಮ ಎಲ್ಲಾ ಗಿಡ ಹಚ್ಚುವ ಎಲ್ಲಾ ಕೆಲ್ಸಕ್ಕೂ ಅವ್ರದ್ದು ಬಹಳ ಪರಿಶ್ರಮ ಮತ್ತು ಸಹಾಯ. ಅವರು ವಯೋಮಾನದ ಅವರು ಸರ್ಕಾರಿ ಅಧಿಕಾರದಿಂದ ನಿವೃತ್ತಿ ಆದರೂ ಸಹಿತ ಅವರ ಪ್ರವೃತ್ತಿಯಿಂದ ಸದಾ ಅವರ ಗಿಡದ ಬಗ್ಗೆ ಪ್ರೀತಿ, ಈ ಕೆಲಸ ಸದಾ ನಿರಂತರವಾಗಿ ನಡಿಬೇಕಿದು. ಈ ಭೂಮಿ ಸೇವಾ, ವೃಕ್ಷ ಮಾತೆಯ ಸೇವಾ ಸದಾ ನಡೀಲಿ ಮತ್ತು ಅವರ ನಿವೃತ್ತಿ ಜೀವನ ಆರೋಗ್ಯ ಆನಂದದಿಂದ ಕೂಡಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.